ಕೋರ್ಸ್ ಆಕ್ಷನ್ ಡಿಎಂಎ ಡೈರೆಕ್ಟರ್ ಅವ್ರಿಗೆ ಕೇಳಿದ್ರಿ ಸರ್. ಆಕ್ಷನ್ ಏನು ಒಂದ್ ಹೇಳ್ತೀನಿ ನಿಮ್ಗೆ, ಅದು ಓವರಾಲ್ ಅದ, ಬರೀ ಕ್ಯಾಂಟಿಲಿವರ್ ಸಂಬಂಧ ಐತೆ ಅನ್ನೋದು ಇಲ್ಲ ಸರ್. ಅದು ಓವರಾಲ್ ನಾವು ಕ್ಯಾಂಟಿಲಿವರ್ ಪ್ರಶ್ನೆ ಮಾಡಿದ್ವಿ. ಕ್ಯಾಂಟಿಲಿವರ್ ಬಗ್ಗೆ ನೀವು ನಿರ್ಣಯ ಮಾಡ್ರಿ, ಆಮೇಲೆ ಮೇಲ್ ಕೊಡ್ತಾರ ಆ ಪ್ರಕಾರ ಇಂಪ್ಲಿಮೆಂಟ್ ಆಗಿರುತ್ತೆ. ನಿಮ್ಮ ಅಭಿಪ್ರಾಯ ಬಂದ್ರೆ ಕ್ಯಾಂಟಿಲಿವರ್ ಬಗ್ಗೆ ಮುಂದಿನ ಆಕ್ಷನ್ ಅಂದ್ರೆ ನೋಡ್ರಿ, ಅವ್ರ ಪೀರಿಯಡ್ ಇದ್ದಾಗ ಕ್ಯಾನ್ಸಲೇಷನ್ ಮಾಡೋ ಅಧಿಕಾರ ನಿಮ್ಗೆ ಕೋರ್ಟ್ ಪ್ರಕಾರ ನನಗೆ ಪ್ರಕಾರ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಕೋರ್ಟ್ ಆ ಪ್ರಕಾರ ನನ್ನ ಅವಧಿ ಮುಗಿದ ನಂತರ ನಾ ಹಚ್ತಾನೆ ಅಂತಂದ್ರೆ ನೀವು ಕೊಡೋದ್ರಿಂದ ಅವಧಿ ಮುಗಿದ ನಂತರ ನಿಮ್ ಪ್ರಾಪರ್ಟಿ ಹೊಂದಿಲ್ಲ. ಅದು ಅವಧಿ ಮುಗಿದ ನಂತರ ಅವಧಿ ಮುಕ್ತಾಯ ಆಗ್ತಾ ಇದೆ ಸರ್. ಅದರ ಮಧ್ಯದಲ್ಲಿ ಸದರಿ ಅವರು ಇನ್ನೊಂದು ರಿಕ್ವೆಸ್ಟ್ ಮಾಡಿದ್ದಾರೆ, ನನ್ನ ಮುಂದುವರಿಸಿ ನಾನು ನಿಮಗೆ ಅವ್ರು ಮಸ್ತ್ ಹೇಳ್ತಾರೆ. ಅಲ್ಲ ಮಸ್ತ್ ಹೇಳ್ತಾರ ಅವರು. ಒಂದು ಏನ್ ಟ್ಯಾಕ್ಸ್ ಅಂತಾರೆ ಅಥವಾ ನಾನು ಕಟ್ತೀನಿ ಅಲ್ಲ ನಾವು ನಿರ್ಣಯ ಮಾಡಿದ್ವಿ. ಅಲ್ಲಲ್ಲ ನಾವು ಅದನ್ನ ಒಪ್ಪುದನೇ ಇಲ್ಲಲ್ಲ. ಮೊದಲು ನೀವು ಇದ್ರ ತೋರು. ಆದ್ರೆ ನಮ್ಮ ಡಿಸಿಷನ್ ಮ್ಯಾಗ ಕೌನ್ಸಿಲ್ ಡಿಸಿಷನ್ ಮ್ಯಾಗ ಇದ್ದು ನೀವು ಕೌನ್ಸಿಲ್ನೇ ಮುಂದೆ ನೀವು ಪ್ರಸ್ತಾವನೆ ಮುಂದೆ ನೋಡೋಣ ಅದನ್ನ. ಅವ್ರು ಹಂಗೆ ಹೇಳಿದ್ರೆ ನೋಡ್ರಿ ಒಂದು ಎಲ್ಲಾನ ಹೇಳಕ್ ಒಂದು ಅಂತಂದ್ರೆ ಭಾಳ ಆಗ್ತಾವ. ಈಗ ಪಾಪಮ್ಮ ಬಡವ ಒಂದು ಡೇಟ್ ಮುಗಿದ ದಿವಸನ ಎರಡು ಚಾವಿ ಹಾಕಕ್ಕೆ ಹೋಗಿದ್ರಿ ನೀವು. 10x10 ಅಂಗಡಿ ಚಾವಿ ಹಾಕಕ್ಕೆ ಹೋಗಿದ್ರಿ ಇನ್ನು ಹೋಗಿದ್ರಿಲ್ಲ. ಅದಕ್ಕೆ ನೋಟಿಸ್ ಕೊಟ್ಟಿವೆ. ಅವಾಗಿನ DMN ಕೇಳಿದ್ರಿ. ಒಬ್ಬ ಸಾಮಾನ್ಯ ಅಂಗಡಿ ಪೀರಿಯಡ್ ಮುಗಿದೈತಿ ಹೋಗಿ ಲಾಕ್ ಹಾಕಿ ಬಂದ ಪಾಪ ಅದ್ರ ಮ್ಯಾಗ ಉಪಜೀವನ ಮಾಡವ್. ಅವಾಗ ಯಾರು ಕೇಳಿ ಬಂದಿದ್ರಿ? ಏನಾರು ಇರುವಾಗ ಮಾನವೀಯತೆ ಅನ್ನೋದು ಇರ್ತೈತಲ್ಲ. ಈಗ ಪೀರಿಯಡ್ ಮುಗ್ದಿದ್ರು ಅಂಗಡಿ ನಾವು ಅದಕ್ಕೆಲ್ಲ ಹೋಗೋದು ಬೇಡ ಭಾಳ ಆಗ್ತೈತಿ. ಇದಿಟ್ಟು ಗಂಭೀರ ವಿಷಯ ನೀವು ಗುರ್ತಿದ್ರು ನೀವು 2-3 ತಿಂಗಳು ಫುಟ್ಬಾಲ್ ಆಡಿದಾಗ ನಮ್ಮನ್ನ ಅನ್ಸಾತ್ರಿ. ನಿಮಗೇನು ಅನ್ಸಾತೈತೆ ಅದು ಭಾಳ ಈಸಿ ನಡೆದೈತಿ. ಇವ್ರು ಯಾರು ನಾಳೆ ನಿಮಗೆ ಸಮಸ್ಯೆ ಮಾಡ್ಕೋತಾರೆ ಇಷ್ಟ ಕೊಡ್ತದಿಲ್ಲ. ಈಗ ಫೈಲ್ ಹೋಗೈತಿ, ಅವ್ರ ಮ್ಯಾಗ ಏನು ಆ್ಯಕ್ಷನ್ ತಗೋರ, ಯಾರ ಮ್ಯಾಗ ಯಾರು ಅದ ಮ್ಯಾಗ ಆ್ಯಕ್ಷನ್ ಏನು ಮಾಡಿದ್ರಿ ಇವತ್ತು ಹೇಳ್ರಿ. ಆ್ಯಕ್ಷನ್ ಆಗಲಿ ಅದ. ಯಾಕಂದ್ರೆ ನಾಳೆ ಇದೋ ಒಂದು ಇಲ್ಲಾರ ಇನ್ನ ನೀವು ತಗೊಂಡು ಹೋದ್ರೆ 100 ಫೈಲ್ಗಳು ಅಥವಾ ಇನ್ನು ಪೇಪರ್ ತೆಗೆದಿಡೋದು ಮಾಡೋದು. ನೀವು ಅವ್ರ ಮ್ಯಾಗ ಆ್ಯಕ್ಷನ್ ಮಾಡಲಿಲ್ಲ ಸೇಟ್ ಸಾಹೇಬ್ರ ನಿಮಗೆ ಹೇಳ್ತಾನೆ. ಇದು BJP ಕಾಂಗ್ರೆಸ್ ಪ್ರಶ್ನೆ ಇಲ್ಲ, ಬೆಳಗಾವಿ ಜನರ ಪ್ರಶ್ನೆ ಅದ. ಫೈಲ್ನಾಗಿನ್ನು ಪೇಪರ್ಗಳು ಗಣಪ ಫೈಲ್ ಗಣಪ ಕೊಡ್ತದ ನಿಮಗೆ. ಹಂಗದ ಕಂಟಿನ್ಯೂ ತೊಗೊಂಬಂದು ನೀವು ಆಕ್ಷನ್ ಮಾಡಲಿಲ್ಲ ಅಂತಂದ್ರೆ ಇವತ್ತು ನಾವು ಕೇಳಿದ್ ಮಾಡ್ತಾರೆ, ನಾಳೆ ನೋಡ್ತಾರೆ. ನಾವು ಹಿಡಿದು 2 ಫೈಲ್ ಬಿಟ್ಟು 100 ಫೈಲ್ ತಮ್ಮ ಮಾಡ್ಕೋತಾರೆ ಕೊಡ್ತದ ನಿಮಗೆ. ಅದು ಹೇಳಿ ನೀವು ಕಮಿಷನರ್ ಅವರು ಇವರು ಲಾಭ ಸರ್. ಈಗ ಅವಧಿ ಮುಗಿದ ಮೇಲೆ ಫೈನಾನ್ಸ್ ಮ್ಯಾಟ್ರ್ ಇರೋದ್ರಿಂದ ಇದಕ್ಕೆ ಸೂಕ್ತವಾದ ರೂಲಿಂಗ್ ನಾವು ಇದ್ರಾಗ ಕೌನ್ಸಿಲ್ದವ್ರು ಕೊಡಬೇಕು. ಏನು ನೀವು DMA ಸರ್ಕಾರ ಅನ್ಕೋತ ಹೋದ್ರಿ ಅಂದ್ರೆ ಈ ನಮ್ಮನೆ ಅದಕ್ಕೆ ತಂದು ಕುಣಿಸ್ಯಾರಿಲ್ಲ. ಹಂಗೆ ಏನ್ರಿ ಅವ್ರಿಗೆ ಮಾಪ್ ಅವ್ರಿಗೆ ಇವ್ರಿಗೆ ಆಯುಕ್ತರಿಗೆ ಇದೈತ್ರಿ ಅಧಿಕಾರ ಐತಿ. ಅಲ್ಲಲ್ಲ ನೀವು ಒಂದು ನನಗೇನೈತಿ ಮಾಪ್ ಅವ್ರ ಯಾಕಂದ್ರೆ ಕೊಯಾಕ್ಷರಿ ಆಕ್ಷನ್ ಯಾವತ್ತೂ ಬರ್ದು ಅದು ಈಗ ಯಾರ ಒಂದಿಷ್ಟು ಮಂದಿ ಅವಧಿ ಇನ್ನೊಂದು ಅವಾಗ ಮತ್ತಿದ ಈ ನಮ್ಮ ಕಮಿಟಿಗೆ ಆತು ಇಲ್ಲಿ ಇಟ್ಟ ಡಿಸಿಷನ್ ತಗೋಬೇಕು. ನಾವೇನ್ ಡಿಸಿಷನ್ ಮಾಡ್ತೀವಿ ಅದು ಫೈನಲ್. ಪದೇ ಪದೇ ರಾಜ್ಯ ಸರ್ಕಾರ ಹೋಗ್ತಾರೆ, ನಾವು ಕೇಂದ್ರ ಸರ್ಕಾರಕ್ಕೆ ಬರೀತೀವಿ. ಬೈತೀರಿ ಅದಕ್ಕೆ ನೀವು ಯಾಕೆ ತಗೋರಿ? ಏನ್ ಗೊತ್ತಾಗತ್ತ ಒಂದ್ ತಾಸ ಜಿಗ್ಗಾಡತ್ತೀರಿ. ಕಾಯ್ದೆ ಏನ್ ಹೇಳ್ತೈತಿ? ಇಲ್ಲಿ ನಾವೇನ್ ಡಿಸಿಷನ್ ಮೇಡಮ್ ಅವ್ರ ನಾ ಅವ್ರ ಅರ್ಜಿ ಕೊಡ್ಲಿ ಬಿಡ್ಲಿ ನಮ್ಗೆ ಗಮನಕ್ಕೆ ತರಬೇಕು. ನಮ್ಗ ನೀವು ಟಿಪ್ಪಣಿ ಹಾಕ್ಬೇಕು. ನಾವೇನ್ ಆದೇಶ ಮಾಡ್ತು ಅದನ್ನ ಮಾಡ್ಬೇಕು ಬೇಡ ಸರ್? ಹೌದು. ಮತ್ತ ಅದನ್ನ ಬಿಟ್ಟು ನೀವು ಸರ್ಕಾರಕ್ಕೆ ಬೈತು, ಇನ್ನೊಬ್ರನ್ನ ಕೇಳ್ತು, ಯಾರು ನಮಗ್ ಇನ್ ಮಾಡ್ಯಾರ ಅವ್ರನ್ನ ಕೇಳ್ತು ಅಂದ್ರೆ ನೋಡ್ರಿ ನಾವು ಇಲ್ಲಿ ಏನ್ ಡಿಸಿಷನ್ ಮಾಡ್ತೀವಿ ಅದನ್ನ ಬರ್ರಿ. ಅದ್ರಾಗ ತಪ್ಪಿದ ಮೇಲೆ ಅವ್ರು ನೋಟಿಸ್ ಕಳಿಸಿಲ್ಲ ನಮ್ಗೆ. ಅದಕ್ಕೆ ನಾವು ತಯಾರಿದ್ವು. ಬೇರೆ ಬೇರೆ ವಿಷಯ ಮೇಡಮ್. ಈಗ ನನ್ನಲ್ಲಿನ ಕಾರ್ಪೊರೇಷನ್ ಕಾಂಪ್ಲೆಕ್ಸ್ ಐತಿ, ಅದು ಬೆಳಕ್ ಬರ್ತೈತೆ ಅಂತ ಹೇಳಿ ಇದನ್ನ ಮಾಡ್ರಿ ಅಂತ ಹೇಳಿ ಅವರು ಅರ್ಜಿ ಕೊಟ್ಟಿದ್ದಾರೆ. ಅದ್ರ ಮ್ಯಾಗ ಏನ್ ನಿರ್ಣಯ ಮಾಡಿದಾರಿ? ಮಾಡೇ ಇಲ್ಲ. ಬರೀ ಇದು ಒಂದೇ ನಿರ್ಣಯ ಮಾಡಾಕಿದ್ದಲ್ಲಿ ಏನು ಇಂಟ್ರೆಸ್ಟ್ ಐತೆ ಅಷ್ಟು ನಿಮ್ದು. ಪಾಪ 58-68 ಅವ್ರು ಅದಾರ, ಅವ್ರನ್ನ ಹೊರಗೆ ಹಾಕ್ತೇವೆ ಅಂತ ಹೇಳಿ ನಮ್ಮ ಇದ್ರಾಗ ಬರ್ತಿದ್ದಾನ ಮಾಡ್ತಾರೆ. ಅವ್ರು ಒಂದು ಅರ್ಜಿ ಕೊಟ್ಟರು. ಆ ಅರ್ಜಿ ಮ್ಯಾಗ ಏನೋ ನಿರ್ಣಯ ಮಾಡಿದಿರಿ? ಇದೆಲ್ಲ ಭಾಳ ಅದಾವ ಮೇಡಮ್. ನೀವು ಅದನ್ನ ಸುಮ್ಮನೆ ಬೇರೆ ಕಡೆ ಅದೇ ತೆಗಿಯಕ್ಕೆ ಹೋಗ್ಬರ್ರಿ. ನಿಮ್ಗೆ ಎಷ್ಟು ನೀವು ಡಿಲೇ ಮಾಡ್ತಾರೆ ನಿಮ್ಗೆ ಸಮಸ್ಯೆ ಮಾಡ್ಕೋತಾರೆ. ಅವ್ರ ಅಭಿಪ್ರಾಯ ಹೇಳತ್ತಲ್ಲ, ಕಾನೂನು ಅಭಿಪ್ರಾಯ ಏನ್ರಿ? ಏನು ಕೊಂಗಾಲಿ ಅವ್ರು ಹೇಳಿದ್ದು ಸರಿ ಐತೋ ತಪ್ಪಿದ್ರೆ ತಪ್ಪಂತ ಹೇಳ್ಬಿಡ್ರಿ. ಮತ್ತೆ ಚರ್ಚೆ ಮಾಡೋದೈತಿ. ಮುಗಿದೋದು
ಸರ ನೀವು ರೂಲಿಂಗ್ ಕೊಟ್ಬಿಡ್ರಿ, ಅದು ಇಂಪ್ಲಿಮೆಂಟ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನೀವು ರೂಲಿಂಗ್ ಕೊಡ್ರಿ ನನಗೆ ಏನು ನನ್ನ ಅಭಿಪ್ರಾಯ ಹೇಳ್ತೇನೆ. ನೀವು 6ನೇ ತಾರೀಕು ಅದನ್ನ ಕಬ್ಜಾ ತಗೋಬೇಕು, ನಿಮ್ಮ ಮಹಾನಗರ ಪಾಲಿಕೆದ್ದು ಸಹಾಯ ನೋಡು ಬಂದು. 2ನೇದು ಏನು ಕಂಡೀಷನ್ ಅದಾವ, ಕಂಡೀಷನ್ ವೈಲೇಷನ್ ಮಾಡಿದ್ದು ನಿಮ್ಮ ಗಮನಕ್ಕೆ ಬಂದೈತೇವಿಲ್ಲೋ ಕಂಡೀಷನ್